ನಮಸ್ಕಾರ ವಿಜಯೇಂದ್ರ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ದಾಸರ ವಾಣಿಯನ್ನು ನೆನಪು ಮಾಡಿಕೊಳ್ಳುತ್ತಾ, ಗುರುಪರಂಪರೆಯಲ್ಲಿ ನನ್ನ ಮನದಾಳದಲ್ಲಿ ಉಳಿದಿರತಕ್ಕಂಥ BN ಮಂಜುನಾಥ್ರವರನ್ನು ಇವತ್ತು ನೆನಪು ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತೇನೆ. ಬಾಲ್ಯದಿಂದಲೂ ನಾನು ಅವರನ್ನು ಬಲ್ಲೆ. ನಮ್ಮ ತಂದೆಯವರು ಮತ್ತು ಅವರು ಪ್ರೈಮರಿ ಶಾಲೆಯಿಂದಲೂ ಸಹಪಾಠಿಗಳಾಗಿ, ನಂತರದ ದಿನಗಳಲ್ಲಿಯೂ ಅವರು ಇಬ್ಬರೂ ಶಿಕ್ಷಣ ಇಲಾಖೆಯಲ್ಲಿದ್ದ ಪರಿಣಾಮದಿಂದ ಜೊತೆಯಾಗೇ ಇದ್ದವರು. ಮೊದಲು ವಾಸ ಕೂಡ ಆಚಾರ್ಯ ಬೀದಿಯಲ್ಲಿ ಒಟ್ಟಿಗೆ ಹೈಸ್ಕೂಲು ವಿದ್ಯಾಭ್ಯಾಸ ಮುಗಿಯುವ ತನಕ ಒಟ್ಟಿಗೆ ಜೊತೆಯಲ್ಲೇ ಇದ್ದವರು. ಹೀಗಾಗಿ BN ಮಂಜುನಾಥ್ರವರ ಪ್ರಭಾವ ನನ್ನ ಮೇಲೆ ಹೆಚ್ಚಾಗಿದೆ ಅಂದರೆ ನಾನಾದರೂ ಹೇಳಿದರೆ ತಪ್ಪಾಗಲಾರ್ದು. ಬಹುಶಃ ನಾನು ಓದಿದ್ದು ಶಾಲೆ ಬೇರೆ, ಅವರು ವೃತ್ತಿ ಜೀವನ ಪ್ರಾರಂಭಿಸಿದ ಸಿದ್ಧಗಂಗಾ ಹೈಸ್ಕೂಲು ಬೇರೆ. ಇವೆರಡೂ ಬೇರೆ ಆಗಿದ್ದರೂ ಸಹ ಆಗಾಗ್ಗೆ ಅವರನ್ನು ಭೇಟಿಯಾಗ್ತಿದ್ವಿ. ಹೀಗಾಗಿ ಅವರ ಬಗ್ಗೆ ನನಗೆ ಹೆಚ್ಚಿನ ಗೌರವ ಕೂಡ ಇತ್ತು. ಮತ್ತೊಂದು ಕಡೆ ನನ್ನವಳಾದ ಸೀತೆಯ ಸೋದರಮಾವ ಕೂಡ ಆಗಿದ್ದರಿಂದ ಅವರ ಪ್ರಭಾವ ನನ್ನ ಮೇಲೆ ಇನ್ನೂ ಹೆಚ್ಚಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾವಾಗಲೂ ಭೇಟಿಯಾದರೂ ತಾವು ಓದಿದ ಪುಸ್ತಕ ಇದನ್ನು ಓದಿದ್ರಾ ಅಂತ ಕೇಳುವ ಅವರ ಸೌಜನ್ಯ ಕಂಡಾಗ ಮಾರು ಹೋಗದೆ ಇರಲು ಸಾಧ್ಯವಾಗ್ತಿರಲಿಲ್ಲ. ಪಠ್ಯೇತರ ಚಟುವಟಿಕೆಯಲ್ಲಿಯೂ ಅವರ ಸಾಮರ್ಥ್ಯ ಬಹಳ ಇತ್ತು. ಗಾಂಧಿ ತತ್ವದ ಬಗ್ಗೆ ಅವರಿಗಿರ್ತಕ್ಕಂಥ ಅಪಾರವಾದ ಅಭಿಮಾನದಿಂದ ಅವರಿಗೆ ಗಾಂಧಿ ಪುರಸ್ಕಾರ ಕೂಡ, ಪ್ರಶಸ್ತಿ ಪುರಸ್ಕಾರ ಸಿಕ್ಕಿದ್ದು ಒಂದು ಸುಯೋಗ. ಸಿದ್ಧಗಂಗಾ ಶಿಕ್ಷಣ ಸಂಸ್ಥೆಯಲ್ಲಿ ಬಹಳ ಉತ್ಕೃಷ್ಟವಾದ ಸೇವೆಯನ್ನು ಸಲ್ಲಿಸಿ ಹೈಸ್ಕೂಲಿನ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಗುರುಗಳಾಗಿ BNM ಎಂದೇ ಚಿರಪರಿಚಿತರಾದವರು BN ಮಂಜುನಾಥ್ರವರು. ಇವತ್ತಿನ ಪೀಳಿಗೆಯವರಿಗೆ ಅವ್ರ ಮನೆ ಯಾವುದು ಅಂತಂದರೆ ಅಡ್ರೆಸ್ಸು ಈಗ ಸುಲಭವಾಗಿ ಹೇಳಬಹುದು. ಗಾಂಧಿನಗರದಲ್ಲಿರುವ ಶ್ರೀ ಕೃಷ್ಣ ಭೋಜನಾಲಯ ಹೋಟೆಲ್ ಇದೆಯಲ್ಲ, ಅದೇ BNಮ್ಮನವರ ಸ್ವಗೃಹ. ಎದುರುಗಡೆ ರೋಡ್ ಸೈಡಲ್ಲಿ ಮೇಲೆ ತಲೆ ಎತ್ತಿ ನೋಡಿದ್ರೆ ಕಿಟಕಿಗಳು ಕಾಣುತ್ತೆ. ಆ ಕಿಟಕಿಗಳಿಗಾಗ ಕಂಬಿ ಕೂಡ ಇರಲಿಲ್ಲ. ಬಾಗಿಲು ಓಪನ್ ಗಾಳಿ ಬೆಳಕು ಬರ್ತಕ್ಕಂಥ ಬಾಗಿಲು ತೆಗೀತಕ್ಕಂಥ ಒಂದು ಸಾಧನ. ಅಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಟ್ಟಿದ್ದಾರೆ ಅವರು. ಇಂಗ್ಲೀಷ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಯಾವುದೇ ಒಂದು ಶಿಕ್ಷಣದ ಕೊಡುವುದರಲ್ಲಿ ಅವರು ಎತ್ತಿದ ಕೈ, ಯಾವುದೇ ಸಬ್ಜೆಕ್ಟ್ ಬಗ್ಗೆ. ಅವರಿಗೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು. ಹೆಚ್ಚಾಗಿ ಪಾದಚಾರಿಗಳಾಗಿ ಇದ್ದರು. ಗಾಂಧಿನಗರದ ಮನೆಯಿಂದ ಸಿದ್ಧಗಂಗಾ ಹೈಸ್ಕೂಲ್ ತನಕ ಅವರು ಪ್ರತಿನಿತ್ಯ ನಡ್ಕೊಂಬರ್ತಾಯಿದ್ರು. ಸೂಟು ಸದಾ ಟೈ, ಸೂಟು ದಿಟ್ಟ ನಿಲುವು, ಬರ ಅಂತ ಹೇಳಿ ನಡ್ಕೊಂಡು ಹೋಗ್ತಾಯಿದ್ರು. ಅವರು ಖನಿಜಾಂಶಗಳ ಬಗ್ಗೆ ಹಾಗೂ ಪ್ರೋಟೀನ್ ವಸ್ತುಗಳ ಬಗ್ಗೆ ಹಾಗೂ ಸಾವಯವ ವಸ್ತುಗಳನ್ನೇ ತಿನ್ನಬೇಕು ಅನ್ನುವ ಅವರ ಕಾಳಜಿ ಬಹಳ ಮೆಚ್ಚುವಂಥದ್ದೇ. ಮೂಲಂಗಿ ತಂದರೆ ಮೂಲಂಗಿ ಸೊಪ್ಪನ್ನು ಕೂಡ ಅವರು ವೇಸ್ಟ್ ಮಾಡಲಿಕ್ಕೆ ಬಯಸ್ತಾ ಇರಲಿಲ್ಲ. ಆ ಸೊಪ್ಪಿನಲ್ಲಿ ಹೆಚ್ಚಿನ ಅಂಶ ಇದೆ, ಅದನ್ನು ತಿನ್ನಿ ಅಂತ ಬೇರೆಯವ್ರಿಗೂ ಹೇಳ್ತಾಯಿದ್ರು. ಈ ಕಾಳುಗಳನ್ನು ಉಪಯೋಗಿಸಿ ಅಂತ ಹೇಳುವುದರಲ್ಲಿ ಅವರು ಎತ್ತಿದ ಕೈ. ಪರಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳಿಗೆ ಅಚ್ಚುಮೆಚ್ಚಿನ ಅವರಾಗಿದ್ದರು. ಅನೇಕ ಶಿಕ್ಷಣ ವಿಚಾರದಲ್ಲಿ ಇವರಿಬ್ಬರಿಗೂ ಅನೇಕ ಬಾರಿ ಸ್ವಾಮೀಜಿಯವ್ರನ್ನ ಭೇಟಿ ಮಾಡಿ ಚರ್ಚೆ ಮಾಡ್ತಕ್ಕಂಥ ಸುಯೋಗ ಮಂಜುನಾಥ್ ಅವ್ರದ್ದು. ಶಿಕ್ಷಣ ಸಂಸ್ಥೆಗಳೊಂದಿಗೆ ಅವರ ಒಡನಾಟ ಹಾಗೂ ತುಮಕೂರಿನ ಅನೇಕ ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಗಾಯತ್ರಿ ಸೊಸೈಟಿಯ ಪ್ರಾರಂಭಿಕ ಠೇವಣಿ ಸಂಗ್ರಹದಲ್ಲಿಯೂ ಮಂಜುನಾಥ್ರವರ ಪಾತ್ರ ಹಿರಿದಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರಾಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ತುಮಕೂರಿನಲ್ಲಿ ನಡೆದಾಗ ಹೆಚ್ಚಿನ ಪಾತ್ರ ವಹಿಸಿ ಅಲ್ಲಿ ಕೂಡ ದುಡಿದಿದ್ದಾರೆ. ಶಿಕ್ಷಣ ಅಂದರೆ ಅವರಿಗೆ ವಯಸ್ಸಾಗಿದ್ದರೂ ಕೂಡ ಯಾರಾದರೂ ಶಿಕ್ಷಣದ ಬಗ್ಗೆ ಏನಾದರೂ ಕೇಳಿದ್ರೆ
ಗಂಟೆಗಟ್ಟಲೆ ಹೇಳ್ತಕ್ಕಂಥ ಉತ್ಸಾಹ ಅವರಲ್ಲಿ ತುಂಬ ಇತ್ತು. ಅವರು ಗಾಂಧಿ ತತ್ವದ ಬಗ್ಗೆ ಪ್ರಚಾರ ಮಾಡೋದರಲ್ಲಿ ಹಾಗೂ ಅದಕ್ಕೆ ಅನೇಕ ಸ್ಪರ್ಧೆಗಳನ್ನಿಟ್ಟು ಮಕ್ಕಳಿಗೆ ಬಹುಮಾನವನ್ನು ಕೊಡೋದರಲ್ಲಿ ಅವರು ಶ್ರಮವಹಿಸ್ತಾಯಿದ್ರು. ಗಾಂಧಿಯ ಬಗ್ಗೆ ಸ್ವತಃ ಅವರೇ ಹಾಡು ಬರೆದು ಆ ಹಾಡನ್ನು ಇಂಗ್ಲೀಷ್ನಲ್ಲಿ ಹಾಡಿ ಆ ಹಾಡನ್ನು ಕ್ಯಾಸೆಟ್ ಮಾಡಿಸಿ ಎಲ್ಲ ಕಡೆಗೂ ಹಂಚಿದ್ರು. ಅಷ್ಟು ಅವರಿಗೆ ಗಾಂಧಿಯ ಬಗ್ಗೆ ಅಭಿಮಾನ ಇತ್ತು. ಆ ರಾಷ್ಟ್ರ ಪ್ರಶಸ್ತಿ ವಿಜೇತರು ಆದಾಗ ಅವರ ಇಡೀ ಕುಟುಂಬದವರು ತುಂಬ ಸಂಭ್ರಮಪಟ್ಟಿದ್ದರು. ಅವರ ಶಿಷ್ಯ ವರ್ಗದವರು ಅನೇಕರು ಈ ಒಂದು ಸಂಭ್ರಮಕ್ಕೆ ಸಾಕ್ಷಿಯಾಗಿದ್ದರು. ಅವರ ನಿಧನಕ್ಕೆ ಸ್ವಲ್ಪ ದಿನ ಮುಂಚೆ ಸಿದ್ಧಗಂಗಾ ಶಾಲೆಯಲ್ಲಿ ಹಳೇ ಉಪಾಧ್ಯಾಯರನ್ನೆಲ್ಲರನ್ನೂ ಕರೆಸಿ ಬಹುದೊಡ್ಡ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಬಹುದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಸಿದ್ಧಗಂಗಾ ಹೈಸ್ಕೂಲ್ ಆವರಣದಲ್ಲಿ. ಅವತ್ತು ನಾನು ಆಹ್ವಾನಿತನಾಗಿ ಹೋಗಿದ್ದೆ. ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಅನೇಕ ವಿದ್ಯಾರ್ಥಿಗಳು BNM ಬಗ್ಗೆ ಮಾತಾಡುವಾಗ ಅವರ ಶಿಷ್ಯಕೋಟಿ, ಅವರು ಉನ್ನತ ಹುದ್ದೆಗಳಲ್ಲಿದ್ದಂಥ ಅನೇಕ ಶಿಷ್ಯರು ಬಂದಿದ್ದರು ಅವತ್ತು. ಅವರೆಲ್ಲರೂ ಕೂಡ BNM ಮತ್ತು ಇತರ ಶಿಕ್ಷಕರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾಗಿ ಕೇಳಿದಾಗ ನನಗೂ ತುಂಬ ಸಂತೋಷವಾಗಿತ್ತು. ಹೀಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ದುಡಿದ ಆ ಕಾಲಕ್ಕೆ 6ನೇ ಸ್ಕೂಲು, ಸಿದ್ಧಗಂಗಾ ಹೈಸ್ಕೂಲು ಮತ್ತು ಸರ್ವೋದಯ ಹೈಸ್ಕೂಲು, ಈ ಮೂರೂ ಶಿಕ್ಷಣ ಸಂಸ್ಥೆಗಳಲ್ಲಿ 3 ಜನ ಮುಖ್ಯೋಪಾಧ್ಯಾಯರು ಅತ್ಯುನ್ನತ ಪಾತ್ರವನ್ನು ವಹಿಸಿದರು. ಶಂಕರ್ ಅವರಿರ್ಬೋದು, BP ನಾಗರಾಜ್ ಇರ್ಬೋದು, ಮಂಜುನಾಥ್ರವರು. ತುಮಕೂರಿನ ಆ ಕಾಲದಲ್ಲಿ ಈ 3 ಜನ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಕೆಲಸ ಮಾಡಿದ್ದಾರೆ ಅಂತ ಹೇಳುವುದರೊಂದಿಗೆ ನನ್ನ ಇವತ್ತಿನ ಮಾತುಕತೆಯನ್ನು ಮುಗಿಸ್ತೇನೆ. ನಾಳೆ ಮತ್ತೊಂದು ವಿಚಾರದ ಬಗ್ಗೆ, ಮತ್ತೊಂದು ವಸ್ತುವಿನ ಬಗ್ಗೆ ಮತ್ತೆ ಮಾತಾಡೋಣ. ನಮಸ್ಕಾರ.